So hi guys, welcome back to my YouTube channel guys. So guys, ಒಂದು ಸ್ವಲ್ಪ ಡೌನ್ ಆಗಿದೆ ವ್ಯೂಸ್ ಎಲ್ಲ, ಏನಕ್ಕೆ ಅಂತ ಕ್ಲಾರಿಟಿನೇ ಸಿಗ್ತಾ ಇಲ್ಲ. ಸೊ ಗೈಸ್, ಏನೇ ಒಂದು ಬೇಜಾರಿದ್ರೆ ಲೈಕ್ ಕಮೆಂಟಲ್ಲಿ ಹೇಳಿ, ಅಥವಾ ಡಿ ಎಮ್ ಮಾಡಿ, ಅಥವಾ ನನ್ನ ಇನ್ಸ್ಟಾಗ್ರಾಮ್ ಐ ಡಿನೂ ಇದೆ, ಇನ್ಸ್ಟಾಗ್ರಾಮ್ ಐ ಡಿ ಪರ್ಸ್ನಲ್ ಡಿ ಎಮ್ ಬೇಕಾದ್ರೂ ಮಾಡ್ಬೋದು. ಸೊ ನಿಮ್ಗೆ ಯಾವ ಥರ ಬೇಕು ಅದನ್ನು ಒಂಚೂರು ಕ್ಲಾರಿಟಿ ಕೊಟ್ಟರೆ ನಮಗೂ ಒಂದು ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ಸೊ ಪ್ರೀವಿಯಸ್ ವೀಡಿಯೋ ನಾನು ಅದೇ ಮಾಡಿಬಿಟ್ಟಿರೋದು, ಡ್ರಾಪ್ ಎ ಕಮೆಂಟ್ ಅಂತ. ಸೊ ಕಮೆಂಟ್ ಹಾಕಿದಷ್ಟು ಒಳ್ಳೇದಾಗುತ್ತೆ, ನಮಗೂ ಒಂದು ಸ್ವಲ್ಪ ಮೋಟಿವೇಶನ್ ಥರ ಸಿಗುತ್ತೆ, ಲೈಕ್ ಏನು ಮಾಡ್ಬೋದು, ನಾವು ಏನು ತಪ್ಪು ಮಾಡ್ತಾಯಿದ್ದೀವಿ ಅಂತ. ಸೊ ಏನೂ ಇಲ್ಲ ಅಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಗೈಸ್, ಡ್ರಾಪ್ ಆಗಿದೆ, ಲೈಕ್ ವ್ಯೂಸ್ ಮಾತ್ರ ಡ್ರಾಪ್ ಆಗಿದೆ, ಸಬ್ಸ್ಕ್ರೈಬರ್ಸು ಆಲ್ಮೋಸ್ಟ್ ಒಂದು ಸ್ವಲ್ಪ ಡ್ರಾಪ್ ಆಗಿದೆ. ಸೊ ಏನಕ್ಕೆ ಅಂತ ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಒಂದು ಸ್ವಲ್ಪ ನೋಡಿ, ನಿಮ್ಗೇನಾದರೂ ಅನಿಸಿದ್ರೆ ಲೈಕ್ ಡೈರೆಕ್ಟ್ ಚಾಟ್ ಹಾಕಿ ಅಂತ ಹೇಳ್ತಾ ಗೈಸ್, ಇವತ್ತಿನ ವಿಡಿಯೋ ಸರಿ ಓಕೆ ಒಂದು ಸ್ವಲ್ಪ ಬೇಜಾರಾಗಿ ಸ್ಟಾರ್ಟ್ ಮಾಡಿದೆ. ಐ ಆಮ್ ರಿಯಲಿ ಸಾರಿ. ಸೊ ತಮ್ನಿಲ್ ನೋಡಿ ಗೊತ್ತಾಗೋಗಿರುತ್ತೆ ಗೈಸ್ ನಿಮಗೆಲ್ಲ, ಸೊ ನಾನು ಏನತ್ರ ಬಗ್ಗೆ ಮಾತಾಡೋಕೆ ಹೊರಟಿದ್ದೀನಿ ಅಂತ. ಸೊ ಗೈಸ್, ಬಿಸ್ನೆಸ್ ಅಂದಮೇಲೆ ಕೆಲವೊಂದು ಮಿಸ್ಟೇಕ್ಸ್ನ ನಾವು ಲೈಕ್ ಗೊತ್ತಿಲ್ಲದೆ ಆಗೋದು ಬೇರೆ, ಗೊತ್ತಿದ್ದು ಆಗೋದು ಬೇರೆ. ಸೊ ನಾನು ಗೊತ್ತಿಲ್ಲದೆ ಒಂದಷ್ಟು ತಪ್ಪುಗಳನ್ನ ಮಾಡಿಬಿಟ್ಟಿದ್ದೀನಿ. ಸೊ ಪರ್ಸ್ನಲಾಗಿ ನನ್ನ ಬಿಸ್ನೆಸ್ ಇದು ಮಾಡೋದ್ರಿಂದ, ಸೊ ಇದು ಬೇರೆಯವ್ರದ್ದು ಇದನ್ನಲ್ಲ, ಪರ್ಸ್ನಲಾಗಿ ನನ್ನದೇ ಕೆಲವೊಂದು ಮಿಸ್ಟೇಕ್ಸ್ಗಳು ಹೈಲೈಟಾಗಿ ಕಾಣಿಸ್ತಿದೆ ನನಗೆ ಇವಾಗ ರೀಸೆಂಟಾಗಿ. ಲೈಕ್ ಆಲ್ಮೋಸ್ಟ್ 6 ಮಂತ್ಸ್ ಆಗಿದೆ ನನ್ನ ಬಿಸ್ನೆಸ್ ರನ್ ಮಾಡಿ, ಆಲ್ಮೋಸ್ಟ್ 4 to 5 ಮಂತ್ಸು ಅಷ್ಟೇ ಆಗಿರೋದು, 6 ಮಂತ್ಸು ಇನ್ನೂ ಆಗಿಲ್ಲ. ಸೊ ಗೈಸ್, ಸೊ ನಾನು ಏನೇನೆಲ್ಲ ತಪ್ಪು ಮಾಡಿದೆ ಅನ್ನೋದೊಂದನ್ನ ಲೈಕ್ ಸ್ವಲ್ಪ ಡಿಸ್ಕಸ್ ಮಾಡೋಣ ನಿಮ್ಮ ಜೊತೆ. ಲೈಕ್ ಅವಾಗ ನಿಮಗೂ ಒಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಸೊ ಏನೆಲ್ಲ ಮಾಡಬಾರ್ದು ಅಂತ ಅನಿಸುತ್ತೆ ಅಂದ್ಬಿಟ್ಟು ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ನನ್ನ ವಿಡಿಯೋ ನೋಡೋರಿಗೆ ಪ್ರತಿಯೊಬ್ಬರಿಗೂ ಹೇಳೋದೊಂದೇ, ಸೊ ನಾನು ಯಾವುದೇ ಕಾರಣಕ್ಕೂ ಪ್ರಿಪೇರ್ ಆಗಂತೂ ಬರಲ್ಲ, ಅಥವಾ ಒಂದು ಚಾಟ್ ಆಗಲಿ ಅಥವಾ ಒಂದು ಕಂಟೆಂಟ್ ಆಗಲಿ ಲೈಕ್ ಸ್ಕ್ರಿಪ್ಟೆಡ್ ಥರ ಹೇಳಲ್ಲ. ಸೊ ನನ್ನ ಮನಸ್ಸಿಗೆ ಲೈಕ್ ಫೀಲ್ ಆಗೋ ಥರ, ನಿಮಗೆ ಟಚ್ ಆಗೋ ಥರನೇ ನಾನು ಹೇಳೋದು. ಹಂಗಾಗಿ ನನ್ನ ವೀಡಿಯೋ ನೋಡೋವಾಗ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೊ ನನಗೆ ಅದೆಲ್ಲ ಲೈಕ್ ಗೈಸ್, ಅದೆಲ್ಲ ಒಂಥರ ಫೇಕು, ಆರ್ಟಿಫಿಷಿಯಲ್ ಅಂತ ಅನಿಸ್ಬಿಡುತ್ತೆ. ಲೈಕ್ ಯಾವತ್ತಿದ್ರೂ ಮನಸ್ಸಿಂದ ಮಾತಾಡೋದು, ಲೈಕ್ ನಿಮಗೆ ಅದನ್ನು ಫೀಲ್ ಮಾಡಿದಾಗಲೇ ಗೊತ್ತಾಗೋದು. ಲೈಕ್ ನಾನು ಇವಾಗ ಸ್ಕ್ರಿಪ್ಟ್ ಮಾಡ್ಕೋಬೋದು. ಸೊ ನಾನು ಏನೇನೆಲ್ಲ ತಪ್ಪು ಮಾಡಿದೆ ಪಾಯಿಂಟ್ ವೈಸ್ ಮಾಡ್ಕೊಂಡು, ಆ ಪಾಯಿಂಟಲ್ಲಿ ನಾನು ಏನೆಲ್ಲ ಮಾತಾಡಬೇಕು ಇದೆಲ್ಲ ಮಾತಾಡ್ಬೋದು. ಸೊ ಅದು ನನ್ನ ಉದ್ದೇಶ ಅಲ್ಲ. ಸೊ ನಾನು ಹೇಳೋದೊಂದೇ, ಸೊ ನಾನು ಇವಾಗ ಒಂದು ಟಾಪಿಕ್ ತಗೊಂಡಿದ್ದೀನಿ ಅಂದರೆ ಆ ಟಾಪಿಕ್ ಬಗ್ಗೆ ನನಗೇನು ಅನಿಸುತ್ತೋ ಆನ್ ಸ್ಪಾಟ್ ಕ್ಯಾಮ್ರಾ ಮುಂದೆ ಡೈರೆಕ್ಟಾಗಿ ಕೂತು ಮಾತಾಡ್ತೀನಿ. ಯಾವುದೇ ರೀತಿ ನಾನು ಪ್ರಿಪ್ರೇಷನ್ ಆಗಲಿ ಏನೂ ಆಗಲಿ ಮಾಡಲ್ಲ. ಸೊ ಗೈಸ್, ಇವಾಗ ನಾನು ಕಾನ್ಸೆಪ್ಟಿಗೆ ಬರೋದಾದರೆ, ಸೊ ಇವಾಗ ನಾನು ಏನೇನೆಲ್ಲ ತಪ್ಪು ಮಾಡಿದೆ ಅಂದರೆ ಗೈಸ್, ಒಂದು ಶಾಪ್ನ ಆ್ಯಕ್ಚುಲಿ ನಾನು ಆನ್ಲೈನ್ ಟಾರ್ಗೆಟ್ ಜಾಸ್ತಿ ಮಾಡಿದ್ದು. ಸೊ ಆನ್ಲೈನ್ ಟಾರ್ಗೆಟ್ ಜಾಸ್ತಿ ಮಾಡಿರೋದ್ರಿಂದ, ಸೊ ಆಫ್ಲೈನ್ ಶಾಪ್ ಒಂದು ಸ್ವಲ್ಪ ಒಳಗಡೆ ಆದರೂ ಪರವಾಗಿಲ್ಲ, ಮೇನ್ ರೋಡ್ಗಿಂತ ಒಂದು ಸ್ವಲ್ಪ ರೆಂಟ್ ಕಡಿಮೆ ಆಗುತ್ತೆ ಅನ್ನೋದೊಂದು ಪ್ಲಸ್ ಪಾಯಿಂಟ್ ಇತ್ತು. ಪ್ಲಸ್ ಒಂದು ಸ್ವಲ್ಪ ಗ್ರೋತು ಚೆನ್ನಾಗಿರುತ್ತೆ ಮತ್ತು ಡಿಸ್ಟರ್ಬೆನ್ಸ್ ಜಾಸ್ತಿ ಇರಲ್ಲ ಅಂತ ಒಂದು ಸ್ವಲ್ಪ ಯಾಮಾರಿದೆ. ಲೈಕ್ ದೊಡ್ಡ ತಪ್ಪು ಅಂತಲ್ಲ, ಏನೊಂದು 20%, ಒಂದು 20-25-30% ಅಷ್ಟು ತಪ್ಪಾಗಿದೆ. ಯಾಕೆ ಅಂದರೆ ಆನ್ಲೈನಲ್ಲಿ ಮಡಗಿ ಅಥವಾ ರೋಡಲ್ಲಿ ಮಡಗಿದ್ರೆ ನಾನು, ಅಂದರೆ ಮೇನ್ ರೋಡು ಅಂದರೆ 100 feet ರೋಡ್ ಅಂತ ಏನು ಹೇಳ್ತೀನಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಒಂದು 10-20 meters ಒಳಗಡೆ ಬರಬೇಕು, ಒಳಗಡೆ ಆದಂಗಿದೆ, ಸಬ್ ರೋಡಲ್ಲಿದೆ. ಸೊ ಇದನ್ನು ಇವಾಗ ಆಲ್ಮೋಸ್ಟ್ 100 feet ರೋಡಲ್ಲಿ ಮಡಗಿದ್ರೆ ನನಗೆ ರೆಂಟು ಜಾಸ್ತಿ ಆಗಿರೋದು, ಬಟ್ ವಾಕಿನ್ ಕಸ್ಟಮರ್ಸ್ ಒಂದು ಸ್ವಲ್ಪ ಜಾಸ್ತಿ ಆಗಿರೋದು. ಸೊ ಗೈಸ್, ಇವಾಗ ನೀವೇನು ಅಬ್ಸರ್ವ್ ಮಾಡ್ಬೋದು ಅಂದರೆ, ಒಂದು ಪ್ಲಸ್ ಆದರೆ ಒಂದು ಮೈನಸ್ ಆಗೇ ಆಗುತ್ತೆ. ಸೊ ವಾಕಿನ್ ಕಸ್ಟಮರ್ಸ್ ಜಾಸ್ತಿ ಆಯ್ತಿದ್ರು, ಬಟ್ ರೆಂಟು ಜಾಸ್ತಿ ಆಗಿರ್ತಿತ್ತು. ಸೊ ರೆಂಟು ಜಾಸ್ತಿ ಆಗೋದನ್ನ ನಾನು ಯಾರ ಮೇಲೆ ಹಾಕಲಿ? ಸೊ ಗೈಸ್, ಇಲ್ಲಿ ನೋಡಿ, ಇವಾಗ ನಂದು ತಪ್ಪು ಅನ್ನೋದಕ್ಕಿಂತ ಇದರಲ್ಲಿ ಪ್ಲಸ್ಸು ಇದೆ ಮೈನಸ್ಸು ಇದೆ. ಸೊ ರೆಂಟ್ ಜಾಸ್ತಿ ಆಗೋದ್ರಿಂದ ನಾನು ಪ್ರೈಸಸ್ನು ಜಾಸ್ತಿ ಮಾಡಬೇಕಾಗುತ್ತೆ, ಕ್ಲಾತ್ದಾಗಲಿ ಮೆಟೀರಿಯಲ್ದಾಗಲಿ, ಪರ್ ಶರ್ಟ್ ಮೇಲೆ ಅಥವಾ ಪರ್ ಪೀಸ್ ಮೇಲೆ ನಾನು 20 rupees 50 rupees ಗಂಟ ಹೈಕ್ ಮಾಡಬೇಕಾಗುತ್ತೆ. ಲೈಕ್ ಅದು ಏನಾದರೂ ಇನ್ನೂ ಒಳ್ಳೆ ಸ್ಪಾಟಲ್ಲಿ ಅಂದರೆ, ಒಂದು ಸ್ವಲ್ಪ ಇಲ್ಲಿ 2-3 ಮೇನ್ ರೋಡ್ ಕನೆಕ್ಷನ್ಸ್ ಎಲ್ಲ ಇದೆ, ಅಲ್ಲಿ ಮಡಗಬೇಕು ಅಂದರೆ ರೆಂಟ್ ಜಾಸ್ತಿ ಆಗುತ್ತೆ. ಸೊ 100-150ವರೆಗೂ ಪ್ರೈಸ್ ಹೈಕ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಎಲ್ಲ ಇರುತ್ತೆ ಗೈಸ್. ಪ್ಲಸ್ ಆದರೆ ಮೈನಸ್ ಆಗಿರುತ್ತೆ. ಬಟ್ ಏನು ಅಂದರೆ, ನನ್ನ ಕಡೆಯಿಂದ ಇದೊಂದು ಸಣ್ಣ ತಪ್ಪಾಗಿದೆ. ಮತ್ತು ಇನ್ನೂ ಒಂದು ಆ್ಯಕ್ಚುಲಿ ನನ್ನ ಇತ್ತೀಚೆಗೆ ಅನ್ನಿಸ್ತಾ ಇರೋದು ಅಂದ್ಬಿಟ್ಟು, ವೆಬ್ಸೈಟ್ನ ನಾನೇ ಡೆವಲಪ್ ಮಾಡೋಣ ಅಂದ್ಬಿಟ್ಟು ಒಂದು ಯಾಮಾರಿದೆ. ಲೈಕ್
ಡೆವಲಪ್ ಮಾಡಿದ್ದೀನಿ, ಚೆನ್ನಾಗಿದೆ ವೆಬ್ಸೈಟು. ಬಟ್ ನಾನು ಒಂದು ಸ್ವಲ್ಪ ಅಫಿಷಿಯಲ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ವೆಬ್ಸೈಟ್ ಡೆವಲಪರ್ಸ್ ಇರ್ತಾರಲ್ಲ, ಅವರು ಆ್ಯಕ್ಚುಲಿ ಇತ್ತೀಚೆಗೆ ಒಂದು ಸ್ವಲ್ಪ ಜನ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ರು ಗೊತ್ತಿರೋರು. ಸೊ ಅವ್ರ ಕಡೆಯಿಂದ ಒಂದು ರೆಫರೆನ್ಸ್ ತಗೊಂಡಾಗ ಲೈಕ್ ಅಟ್ರ್ಯಾಕ್ಷನ್ ಇಲ್ಲ ಆ ವೆಬ್ಸೈಟಲ್ಲಿ. ಲೈಕ್ ಅದು ಯಾವ ರೀತಿ ಆಗಿದೆ ವೆಬ್ಸೈಟು ಅಂದರೆ ಸೇಮ್ ಅಮೆಝಾನ್ ಫ್ಲಿಪ್ಕಾರ್ಟ್ ಥರ ಆಗಿದೆ. ಬಟ್ ಅಮೆಝಾನ್ ಫ್ಲಿಪ್ಕಾರ್ಟ್ ಥರ ಒಂದು ಬ್ರ್ಯಾಂಡ್ ಆಗೋಕ್ಕಾಗಲ್ಲ. ಅಂದರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಬಂದು ಬ್ರ್ಯಾಂಡ್ ಅಲ್ಲ, ಅಥವಾ ಅವ್ರದ್ದೇನು ಸಪ್ರೇಟ್ ಇದಿಲ್ಲ. ಲೈಕ್ ಅವ್ರದ್ದೇನು ಅಂದರೆ ಬ್ರೋಕರ್, ಅಂದರೆ ಅವರು ಒಂದು ಬಿಸ್ನೆಸ್ ಟು ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡೋದಷ್ಟೇ. ಸೊ ನೀವು ಒಬ್ಬರು ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ ಅಂದರೆ ಸೊ ನಿಮ್ಮಿಂದ ಕಸ್ಟಮರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಡೋದು ಒಂದು ಬ್ರೋಕರ್ ಕೆಲಸದ ಥರ ಲೈಕ್ ಅವ್ರದ್ದು. ಸೊ ಡೈರೆಕ್ಟ್ ಅವ್ರದ್ದು ಏನೂ ಇರಲ್ಲ ಸೆಂಟ್ರಲ್ಲಿ, ಲೈಕ್ ಡೈರೆಕ್ಟ್ ಇದು ಮಾಡೋದಾಗಲಿ ಏನಾಗಲಿ. ಅವ್ರದ್ದು ಏನು ಅಂದರೆ ಮೇಯ್ನ್ ನಡೆಯೋದು ಶಿಪ್ಪಿಂಗು. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ಬಿಸ್ನೆಸ್ ಥ್ರೂ ಕಸ್ಟಮರ್ನ ಟ್ಯಾಗ್ ಮಾಡಿ ಕೊಡ್ತಾರೆ. ಸೊ ನಿಮ್ಮ ಆ ಥರ ವೆಬ್ಸೈಟ್ಸ್ ಅದೆಲ್ಲ. ಸೊ ಅದರಲ್ಲಿ ಲೈಕ್ ಡಿಸ್ಕೌಂಟ್ಸ್ ಕೊಟ್ಟರೆಲ್ಲ ಪ್ರಾಬ್ಲಮ್ ಆಗೋಲ್ಲ. ಬಟ್ ನಂದು ಒಂದು ಸ್ವಲ್ಪ ಅಟ್ರ್ಯಾಕ್ಷನ್ ಕಡಿಮೆ ಇತ್ತು, ಲುಕ್ ವೈಸ್ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿತ್ತು. ಸೊ ಗೈಸ್, ಇವಾಗ ನಾನು ವೆಬ್ಸೈಟ್ ಮಾಡಿರೋದ್ರಿಂದ ಲೈಕ್ ನಾನು ನೋಡಿದಾಗೆಲ್ಲ ನನಗೆ ಅನ್ನಿಸ್ತಿದ್ದು ಓಕೆ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದೀನಿ, ವೆಬ್ಸೈಟ್ನ ಚೆನ್ನಾಗಾಗಿದೆ ಅಂತ. ಇವಾಗ ಯಾರೇ ಆಗಲಿ ಗೈಸ್, ಇವಾಗ ಒಂದು ಡ್ರಾಯಿಂಗ್ ಬಿಡ್ಸೋರು ಕೂಡ ಫಸ್ಟು ಒಂದು ಸರ್ಕಲ್ ವಿತೌಟ್ ಕಾಂಪೋಸ್ ಒಂದು ಸರ್ಕಲ್ ಬಿಡಿಸಿದ್ರೆ ಲೈಕ್ ಅವರೇ ಒಂದು ದೊಡ್ಡ ಆರ್ಟಿಸ್ಟ್ ಥರ ಫೀಲ್ ಆಯ್ತಾರೆ. ಲೈಕ್ ಅದೆಲ್ಲ ಕಾಮನ್ ಸ್ಟಾರ್ಟಿಂಗು, ಒಂದೇ ಮೆಟ್ಲು ಎತ್ಕೊಂಡು ಹೋಗ್ಬೇಕು. ಸೊ ನಾನು ಅದೊಂದು ತಪ್ಪು ಮಾಡಿದೆ. ಲೈಕ್ ನನಗೆ ಗೊತ್ತಿರೋರನ್ನ ಒಂದು 2-3 ಜನ ರೆಫರೆನ್ಸ್ ತಗೊಂಡು, ಅಥವಾ ಓಕೆ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಆದರೂ ಚಿಂತೆ ಇಲ್ಲ ಅಂತ ಯೋಚನೆ ಮಾಡಿ ಲೈಕ್ ಯಾರಿಗಾದ್ರೂ ವೆಬ್ಸೈಟ್ ಡೆವಲಪರ್ಗೆ ವಹಿಸಿದ್ರೆ ಲೈಕ್ ಚೆನ್ನಾಗಿರ್ತಿತ್ತು ಒಂದು ಸ್ವಲ್ಪ. ಬಟ್ ಏನಾಗೋದು ಅಂದರೆ ನಂದು ಮನಿ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ. ಸೊ ಗೈಸ್, ಇಲ್ಲಿ ಒಂದು ಹೇಳ್ತೀನಿ ನೋಡಿ, ನನ್ನ ಉದ್ದೇಶ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ನನ್ನ ಕೈಲಿ ಎಷ್ಟು ಚೀಪ್ ರೇಟಲ್ಲಿ ಕೊಡೋಕ್ಕಾಗುತ್ತೋ ಅಷ್ಟು ಚೀಪ್ ರೇಟಲ್ಲಿ ಕೊಡಬೇಕು ಮೆಟೀರಿಯಲ್ಸ್ನ ಅನ್ನೋದೊಂದು ಟಾರ್ಗೆಟ್ ಮಾಡಿದ್ದು. ಸೊ ಅದು ಎಲ್ಲೋ ಒಂದು ಸ್ವಲ್ಪ ಮೈನಸ್ ಆಯಿತು ನನಗೇನೆ ಅಂತ ಅನ್ನಿಸ್ತಿದೆ. ಲೈಕ್ ಇವಾಗ ನಾನು ವೆಬ್ಸೈಟ್ ಡೆವಲಪ್ ಮಾಡಿಸಿದ್ರೆ ಅಲ್ಲಿ ಪ್ಲಸ್ ಆಗೋದು ಮೇನ್ ರೋಡಲ್ಲಿ, ಪ್ಲಸ್ ಮೇನ್ ರೋಡಿಗೆ ಡೈರೆಕ್ಟ್ ಮೇನ್ ರೋಡ್ ಕನೆಕ್ಟ್ ಆಗೋ ಥರ ಶಾಪ್ ಮಡಗಿದ್ರೆ ಲೈಕ್ ಮೇನ್ ರೋಡಲ್ಲೇ ಅದು ಯಾವ್ದಾರ ಒಂದು ಸ್ವಲ್ಪ ಅಫಿಷಿಯಲ್ಸು ಅಥವಾ 2-3 ಮೇನ್ ರೋಡ್ ಕನೆಕ್ಟ್ ಆಗೋ ಜಾಗದಲ್ಲೆಲ್ಲ ಮಡಗಿದ್ರೆ ಅದನ್ನು ಬಾಡಿಗೆ ಜಾಸ್ತಿ ಆಗೋದು. ಸೊ ಅದನ್ನು ಗೈಸ್ ಇವಾಗ ಏನಾಗುತ್ತೆ, ಒಬ್ಬ ಬಿಸ್ನೆಸ್ ಮಾಡೋನು ಇವಾಗ ಎಲ್ಲ ನನ್ನ ತಲೆ ಮೇಲೆ ಹಾಕ್ಳಕ್ಕಾಗಲ್ಲ. ಸೊ ನಾನು ಏನೇ ಮಾಡಿದ್ರು ಅದನ್ನು ಆ ಪ್ರಾಡಕ್ಟ್ ಮೇಲೆ ಎಕ್ಸ್ಟ್ರಾ ಮಾಡಿ ಪ್ರೈಸ್ನ ನಿಮ್ಮ ಮುಖಾಂತರನೇ ನಾನು ವಾಪಸ್ ತಗೋಬೇಕು. ಲೈಕ್ ಪ್ರಾಡಕ್ಟ್ ಸೆಲ್ ಆಗೋ ಮುಖಾಂತರನೇ ನಾನು ಆ ಅಮೌಂಟ್ನ ವಾಪಸ್ ತಗೊಂಡು ನಾನಿಲ್ಲಿ ಶೇರ್ ಮಾಡಬೇಕು. ಲೈಕ್ ಇವಾಗ ಒಂದು ಶರ್ಟು ಸೇಲ್ ಆಯಿತು ಅಂದಾಗ ಸೊ ಆ ಶರ್ಟ್ದು ಪ್ರೈಸ್ ಏನಿದೆ ಅದಕ್ಕೊಂದು ಹೋಗುತ್ತೆ, ಅದ್ರಲ್ಲಿ ಪ್ರಾಫಿಟ್ ಒಂದು 20 ರೂಪೀಸ್ ನನಗೆ ಬರುತ್ತೆ. ಅದಾದಮೇಲೆ ತಿರ್ಗಾ ಮಾರ್ಜಿನಲ್ಲಿ ಅಷ್ಟು ಇಷ್ಟು ಒಂದು ಸ್ವಲ್ಪ ಅಂಗಡಿ ಬಾಡಿಗೆ, ಕರೆಂಟ್ ಬಿಲ್ಲು, ಮತ್ತು ನಾನು ವೆಬ್ಸೈಟ್ ಡೆವಲಪರ್ ಕೊಟ್ಟರೆ ವೆಬ್ಸೈಟ್ ಡೆವಲಪರ್ಗೆ, ಮತ್ತು ಮಂತ್ಲಿ ಹ್ಯಾಂಡ್ಲಿಂಗ್ ಕೊಟ್ಟರೆ ಮಂತ್ಲಿ ಹ್ಯಾಂಡ್ಲಿಂಗ್ ಚಾರ್ಜಸ್ ಹೋಗುತ್ತೆ. ಸೊ ವೆಬ್ಸೈಟ್ ಡೆವಲಪರ್ಸ್ಗೆ ಲೈಕ್ ಇವಾಗ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇರ್ತಾರೆ, ವೆಬ್ಸೈಟ್ ಡೆವಲಪರ್ಸ್ ಅಂದರೆ ಏನು ಅಂದರೆ ಲೈಕ್ ಅವ್ರದ್ದು ಕ್ರಿಯೇಟ್ ಮಾಡೋಕ್ಕೊಂದು ಬಜೆಟ್ ಅನ್ನೋದೊಂದಿರುತ್ತೆ. ಸೊ ಆ ಬಜೆಟ್ನ ಅವ್ರು ಕೇಳ್ತಾರೆ, ಅದನ್ನು ಕೊಟ್ಟಾಗ ಲೈಕ್ ಅವ್ರು ಡೆವಲಪ್ ಮಾಡ್ತಾರೆ. ಇಫ್ ಇನ್ ಕೇಸ್ ನೀವೇನಾದರೂ API ಕೀ ಅಥವಾ ಏನಾದರೂ ಒಂದು ಅಡಿಷ್ನಲ್ ಆಗಿ ಆ್ಯಡ್ ಮಾಡ್ಕೋಬೇಕು ಅಥವಾ ಪ್ರೀಮಿಯಮ್ಶಿಪ್ ಆ್ಯಡ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ವಾಟ್ಸಪ್ ಚಾಟ್ ಮಾಡಬೇಕು ಡೈರೆಕ್ಟು, ಲೈಕ್ ಒಂದು ಟ್ರಸ್ಟ್ ಬಿಲ್ಟ್ ಆಗುತ್ತೆ ವಾಟ್ಸಪ್ ಚಾಟ್ ಮಾಡೋದ್ರಿಂದ. ಲೈಕ್ ಅದಾದಮೇಲೆ ವೀಡಿಯೋ ಕಾನ್ಫರೆನ್ಸ್ ಅಂದರೆ ವೀಡಿಯೋ ಕಾಲ್ ಇರಬೇಕು, ಅಥವಾ ಒಂದು ವೀಡಿಯೋ ಪಾಪಪ್ ಆಗಬೇಕು. ಈ ಥರ ಏನಾದರೂ ಒಂದು ಸಬ್ಸ್ಕ್ರಿಪ್ಷನ್ ತಗೊಂಡಾಗ ಅದಕ್ಕೆ ಸಪ್ರೇಟ್ ಕೇಳ್ತಾರೆ. ಅಂದರೆ ಅವ್ರದ್ದು ಅಮೌಂಟ್ ಅಲ್ಲ, ಅದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ದು ಏನು ಅಮೌಂಟ್ ಇರುತ್ತೆ ಅದನ್ನು ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕೇಳೋದ್ರಿಂದ ಅದರಲ್ಲೂ ಒಂದು ಸ್ವಲ್ಪ ಅದಕ್ಕೂ ಒಂದು ಸ್ವಲ್ಪ ದುಡ್ಡು ಹಾಕಬೇಕಾಗುತ್ತೆ. ಈ ರೀತಿ ಎಲ್ಲ ಆಗುತ್ತೆ. ಸೊ ವೆಬ್ಸೈಟ್ ಡೆವಲಪ್ ಮಾಡೋಕ್ಕೆ ಅಂತಲೇ ಒಂದು 20,000, 30,000, 50,000, 60,000, 1 ಲ್ಯಾಕ್ವರೆಗೂ ಇದೆ. ಅದು ಆ್ಯಕ್ಚುಲಿ ನಾನು ವಿಚಾರಿಸ್ದಂಗೆ ಬಂದ್ಬಿಟ್ಟು ಲ್ಯಾಕ್ಸ್ ಟುಗೆದರ್ ಇದೆ ವೆಬ್ಸೈಟು ಪ್ಲಸ್ ಆ್ಯಪು. ಸೊ ಆ್ಯಪಲ್ಲೂ 2 ರೀತಿ ಬರುತ್ತೆ, ನಿಮಗೆಲ್ಲ ಗೊತ್ತಿರೋ ಥರ iOS ಆ್ಯಪು ಪ್ಲಸ್ ಆ್ಯಂಡ್ರಾಯ್ಡ್ ಆ್ಯಪ್ ಅಂತ. ಸೊ ಆ್ಯಂಡ್ರಾಯ್ಡ್ ಆ್ಯಪು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. iOS ಆ್ಯಪ್ ಡೆವಲಪ್ ಮಾಡಿಸ್ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಆ್ಯಂಡ್ರಾಯ್ಡ್ಗಿಂತ ಒಂದು ನೆಕ್ಸ್ಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಇದು ಸೆಕೆಂಡ್ ಸ್ಟೇಜು ಡೆವಲಪ್ ಮಾಡೋದಕ್ಕೆ. ಅದಾದಮೇಲೆ ಡೆವಲಪ್ ಆದಮೇಲೆ ಲಾಂಚ್ ಮಾಡಬೇಕು ಅಂದರೆ ಗೂಗಲ್ ಪ್ಲೇ ಸ್ಟೋರಲ್ಲಿ ಅಥವಾ ಆ್ಯಂಡ್ರಾಯ್ಡ್ ಆ್ಯಪ್ ಅಂದರೆ ಏನು ಲಾಂಚ್ ಮಾಡ್ತಿರಲ್ಲ ಅದನ್ನು ಗೂಗಲ್ ಪ್ಲೇ ಸ್ಟೋರಲ್ಲಿ ಲಾಂಚ್ ಮಾಡಬೇಕು ಅಂದಾಗ ಅದಕ್ಕೊಂದು ಅಮೌಂಟ್ ಇರುತ್ತೆ, ಪ್ರೀಮಿಯಮ್ಶಿಪ್ಪು, ಅದನ್ನು ಕೊಟ್ಟು ತಗೋಬೇಕು. ಲೈಕ್ ಗೂಗಲ್ ಪ್ಲೇ ಸ್ಟೋರಲ್ಲಿ ನೀವು ಹಾಕಬೇಕು ಅಂದಾಗ ಒಂದೊಂದು ಕ್ಯಾಟಗರಿಗೆ ಒಂದೊಂದು ಥರ ಅಮೌಂಟ್ ಇರುತ್ತೆ ಗೈಸ್. ಸೊ ಇದನ್ನು ನಾನು ಹೇಳಬೇಕು. ಸೊ ಒಂದೊಂದು ಕ್ಯಾಟಗರಿಗೆ ಒಂದೊಂದು ಅಮೌಂಟ್ ಇರುತ್ತೆ. ಸೊ ನಾನು ಅದನ್ನು ನಾನು ವಿಚಾರಿಸೂ ಇಲ್ಲ ಆ್ಯಕ್ಚುಲಿ, ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ಗೊತ್ತು. ಲೈಕ್ ನನ್ನ ವೆಬ್ಸೈಟ್ನಲ್ಲಿ ಅಂದರೆ ನನ್ನ ವೆಬ್ಸೈಟು ಅಂದರೆ ಕ್ಲಾತ್ ಮೆಟೀರಿಯಲ್
ಅಪೆರಲ್ಸ್ನೆಲ್ಲ ಲಾಂಚ್ ಮಾಡಬೇಕು ಅಂದಾಗ ಲೈಕ್ ಸಮ್ 8 to 10K ಆಗೋದು ಲೈಕ್ ಆ ಥರ ಅಂತ ಒಂದು ನ್ಯೂಸ್ ಬಂತು. ಬಟ್ ನಾನು ಅದನ್ನೆಲ್ಲ ಡೆಪ್ತಾಗಿ ವಿಚಾರಿಸಿಲ್ಲ, ಯಾಕಂದರೆ ನನಗೆ ಆ್ಯಪ್ ಲಾಂಚ್ ಮಾಡೋ ಅಂತ ಯಾವುದೇ ಉದ್ದೇಶನೂ ಇರಲಿಲ್ಲ. ಸೊ iOSಗೆ ಅಂತ ಹೋದಾಗ ಡಬಲ್ ಥರ ಆಗುತ್ತೆ. ಅದಕ್ಕೂ iOS ಆ್ಯಪ್ ಸ್ಟೋರಲ್ಲಿ ಬಿಡಬೇಕು ಅಂದಾಗ ನೀವು ಅದಕ್ಕೂ ಒಂದಷ್ಟು ಅಮೌಂಟು ಅಂತ ಪ್ರೀಮಿಯಮ್ಶಿಪ್ ಅಂತ ಪೇ ಮಾಡಿ ತಗೋಬೇಕಾಗುತ್ತೆ. ಸೊ ಈ ರೀತಿ ರನ್ ಆಗುತ್ತೆ ಗೈಸ್. ಸೊ ಇದೆಲ್ಲ ನಾವು ಏನು ಮಾಡಬೇಕಾಗುತ್ತೆ, ನಿಮ್ಮ ಮೇಲೇ ಇದಾಗಬೇಕಂದ್ರೆ ನಿಮ್ಮ ಮೇಲೆ ಅನ್ನೋದಕ್ಕಿಂತ ಕಸ್ಟಮರ್ಸ್ ನಮ್ಮ ಹತ್ರ ಯಾರು ಪರ್ಚೇಸ್ ಮಾಡ್ತಾರೋ ಅವ್ರ ಮೇಲೆ ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಇದು ಸೆಕೆಂಡ್ ತಪ್ಪು ನಾನು ಮಾಡಿದ್ದು ಅಂತ ಅನ್ಸಿದ್ರೆ. ಸೊ ವೆಬ್ಸೈಟ್ ಡೆವಲಪ್ಪು ಒಂದು ಸ್ವಲ್ಪ ನಾಲೆಡ್ಜ್ ಪರ್ಸನ್ ಕೈಲಿ ಕೊಟ್ಟು ಮಾಡಿಸಿದ್ರೆ ಚೆನ್ನಾಗಿರೋದು, ಒಂದು ಸ್ವಲ್ಪ ಬಿಸ್ನೆಸ್ಸು ಗ್ರೋತ್ ಆಗಿರ್ಬೋದಿತ್ತೇನೋ. ಅಂದರೆ ಇವಾಗ ಏನು ಫುಲ್ಲು ಡೌನ್ಫಾಲ್ ಆಗೋಗಿದೆ ಅಂತ ಹೇಳ್ತಾ ಇಲ್ಲ, ಲೈಕ್ ನೆಕ್ಸ್ಟ್ ಲೆವೆಲಲ್ಲಿ ಇರೋದೇನೋ ಅಂತ. ಲೈಕ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅನ್ನೋದು ಕೆಲವೊಂದು ಮಿಸ್ಟೇಕ್ಸ್ ಮಾಡಿದ್ದೀನಿ ನಾನು, ಅದನ್ನು ನೀವು ಫಾಲೋ ಮಾಡಿ, ಅಂದರೆ ಇದು ಮಾಡಬೇಡಿ ಅಂತ. ಲೈಕ್ ಇದನ್ನೆಲ್ಲ ಒಂದು ನೆನ್ಪಿಟ್ಕೊಂಡು ಇದನ್ನು ಎಲ್ಲ ಕಂಟ್ರೋಲ್ ಮಾಡಿ ನೀವು ನೀವೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಅನ್ನೋ ಒಂದು ಉದ್ದೇಶದಲ್ಲಿ ಹೇಳ್ತಾ ಇರೋದು. ಸೊ ಗೈಸ್ ಈ ರೀತಿ ಪ್ಲಸ್ ಇನ್ನೂ ಒಂದು ಮೇಜರ್ ತಪ್ಪು ನಾನು ಮಾಡಿದ್ದೇನು ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಲಮ್ಸಮ್ ಅಮೌಂಟು ನಿಮ್ಮ ಕೈಲಿ ಇರುತ್ತೆ ಅಂತ ಇಟ್ಕೊಳ್ಳಿ. ಲೈಕ್ ಇವಾಗ ಒಂದು 5 lakh ಅಂತಲೇ ಇಟ್ಕೊಳ್ಳಿ, ಅಥವಾ 10 lakh ನಿಮ್ಮ ಇಷ್ಟ ಗೈಸ್. ನಾನು 10 lakhಲ್ಲಿ ಉದಾಹರಣೆ ಕೊಡ್ತೀನಿ. ಸೊ ಇದು ನಾನು ಇನ್ವೆಸ್ಟ್ಮೆಂಟ್ ಅಲ್ಲ, ಸೊ ಇದು ನಾನು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹೋಗಿದೆ ಇನ್ವೆಸ್ಟ್ಮೆಂಟು ನಂದೆಲ್ಲ. ಸೊ 10 lakhಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಒಂದು 20 to 30% ಆದಷ್ಟು ಅಮೌಂಟ್ನ ಹೋಲ್ಡ್ ಮಾಡಿ ರಿಸರ್ವ್ ಮಾಡಿ. ನನ್ನ ಇದು ಪರ್ಸ್ನಲ್ ಆಗಿ ಒಂದು ರಿಕ್ವೆಸ್ಟು ಅಂತನಾರ ಅಂದ್ಕೊಳ್ಳಿ. ಲೈಕ್ ನಾನು ಹಿಡ್ದಿದ್ದೆ, ಸೊ ನನ್ನ ಹತ್ರ ಎಷ್ಟು ಇನ್ವೆಸ್ಟ್ಮೆಂಟ್ ಇತ್ತು, ನನ್ನ ಕೈಲಿ ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯ ಆಗ್ತಿತ್ತೋ ಅಷ್ಟು ಪೂರ್ತಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಸೊ ನಾನು ಒಂದು ಅಮೌಂಟ್ ರಿಸರ್ವ್ ಮಾಡೋದಾಗಲಿ ಅಥವಾ ಈ ಥರ ಪ್ಲ್ಯಾನ್ಸ್ ಏನೂ ಇರಲಿಲ್ಲ, ಯಾಕಂದರೆ ನನಗೆ ಕಾನ್ಫಿಡೆನ್ಸ್ ಇತ್ತು. ಲೈಕ್ ಓಕೆ, ಈ ಥರ ಎಲ್ಲ ಆನ್ಲೈನ್ ವೆಬ್ಸೈಟೆಲ್ಲ ಮಾಡ್ತಾಯಿದ್ದೀನಿ, ಲೈಕ್ ಗ್ರೋ ಆಗೋ ಚಾನ್ಸಸ್ ಇದೆ ಅಂದ್ಬಿಟ್ಟು ಒಂದೇ ಒಂದು ಕಡೆ ಹಿಡಿದೆ ಅಂತ ನನಗೆ ಅನ್ನಿಸ್ತಿದೆ. ಲೈಕ್ ಫುಲ್ ಇನ್ವೆಸ್ಟ್ಮೆಂಟ್ನ ಯಾವುದೇ ಕಾರಣಕ್ಕೂ ನೀವು ಎಷ್ಟೇ ಗ್ಯಾರಂಟಿ ಇರಲಿ ಗೈಸ್, 100 ಅಲ್ಲ 1000 ಅಲ್ಲ 1,00,000% ಅಷ್ಟು ಗ್ಯಾರಂಟಿ ಇರಲಿ ಬಿಸ್ನೆಸ್ ಕ್ಲಿಕ್ ಆಗೇ ಆಗುತ್ತೆ ಅಂತ. ಲೈಕ್ ನೀವು ಒಂದು 20-30% ಅಷ್ಟು ರಿಸರ್ವ್ ಇಟ್ಟಿದ್ರೆ ಅಮೌಂಟು. ಲೈಕ್ ಗೈಸ್ ಇವಾಗ ಏನಂದರೆ ಫಾರ್ ಎಕ್ಸಾಂಪಲ್ ಒಂದು 10 lakhsಲ್ಲಿ 20% ಅಂದರೆ ಒಂದು 2 lakhs ಬರುತ್ತೆ ಗೈಸ್. ಸೊ 2 lakhsನ ರಿಸರ್ವ್ ಮಾಡಿರ್ತೀರ. ಸೊ ಒಂದು ಮಂತು ನಿಮಗೆ ಬಿಸ್ನೆಸ್ ರನ್ ಆಗಲಿಲ್ಲ, ಏನೋ ಒಂದು ರೂಪಾಯಿ ಆದಾಯ ಹುಟ್ಟಲಿಲ್ಲ, ಸೊ ಬಾಡಿಗೆ ಕಟ್ಟಬೇಕಾಗುತ್ತೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 20,000 ಅಂತಲೇ ಇಟ್ಕೊಳ್ಳಿ. 20,000 ಎತ್ತಿ ಬಾಡಿಗೆ ಕಟ್ಟಿರ್ತೀರ. ನೆಕ್ಸ್ಟ್ ಮಂತ್ ಏನಾಗುತ್ತೆ, ತಿರ್ಗಾ ಒಂದು ಸ್ವಲ್ಪ ಲೋ ಆಗುತ್ತೆ, ಒಂದು ಸ್ವಲ್ಪ ಏನೋ ಅಮೌಂಟ್ ಬಂದಿರುತ್ತೆ, ಒಂದು 10K ಬಿಸ್ನೆಸ್ ಆಗಿರುತ್ತೆ, ಬಟ್ 20,000 ಬಾಡಿಗೆ ಕಟ್ಟಬೇಕು. ಸೊ ಇನ್ನೂ 10K 30K ಎತ್ತಿರ್ತೀರ. ಸೊ ಇವಾಗ ಥರ್ಡ್ ಮಂತ್ ಏನಾಗುತ್ತೆ, ಒಂದು ಸ್ವಲ್ಪ ಬೂಮ್ ಆಗುತ್ತೆ ನಿಮ್ಮದು ಬಿಸ್ನೆಸ್ಸು. ಸೊ ಅವಾಗ ಏನು ಮಾಡಬೇಕು, ಬೂಮ್ ಆದಾಗ ಲೈಕ್ ಒಂದು 50K ಬಂತು ಅಂತಲೇ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಲು ಒಂದು ಪ್ರಾಫಿಟ್ಟು ಎಲ್ಲ ಸೇರಿಸಿ ಒಂದು 50K ಬಿಸ್ನೆಸ್ ಆಯಿತು ಅಂತ ಇಟ್ಕೊಳ್ಳಿ. ಸೊ ಅವಾಗ ಏನು ಮಾಡಬೇಕು, 30K ನೀವು ಸೇಫ್ ಝೋನಲ್ಲಿ ರಿಸರ್ವ್ ಮಾಡಿ ಇಟ್ಬಿಡ್ಬೇಕು. ಸೊ ಇನ್ನು 20Kನ ನೀವು ಯುಟಿಲೈಸ್ ಮಾಡ್ಕೋಬೇಕು. ಲೈಕ್ ಅದರಲ್ಲಿ ಒಂದು ಸ್ವಲ್ಪ ಸ್ಟಾಕ್ ತಂದು ಹಾಕೋದು, ಏನೋ ಒಂದು ಎಕ್ಸೆಟ್ರಾ ಅಥವಾ ಬಾಡಿಗೆ ಕಟ್ಟೋದು, ಈ ಥರ ಏನಾರ ಇರುತ್ತೆ. ಸೊ ಆ ಥರ ಬೂಮ್ ಆದಾಗ ಆಯ್ತಿದ್ದಂಗೆ ಆ ಅಮೌಂಟು ಎತ್ಕೊಂಡು ಝೀರೋ ಅಲ್ಲಿ ಕುತ್ಕೋಬೇಡಿ. ನನ್ನ ಪ್ಲ್ಯಾನ್ ಇಷ್ಟೇ. ಸೊ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ರಿಸರ್ವ್ ಮಾಡ್ತಾನೆ ಇರ್ರಿ. ಸೊ ಬಿಸ್ನೆಸ್ ಗ್ರೋ ಆಯ್ತಿದ್ದಂಗೂ ಆ ರಿಸರ್ವ್ ಅಮೌಂಟ್ಗೆ ಆ್ಯಡ್ ಆನ್ ಮಾಡ್ತಾ ಹೋಗಿ, ಯಾಕಂದರೆ ಬಿಸ್ನೆಸ್ ಗ್ರೋ ಆಯ್ತಾ ಅದನ್ನು ಗ್ರೋ ಆದ್ರೇ ಬೆನಿಫಿಟ್ಟು. ಸೊ ಸುಮ್ಮನೆ ಬ್ಲ್ಯಾಂಕಾಗಿ ಮಡಗಿದ್ರೇನು ಬ್ರೋ, ಅದರಿಂದ ₹1 ಆದಾಯ ಇರಲ್ಲ. ಬಟ್ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮ್ಮದು ಲಕ್ ಚೆನ್ನಾಗಿದ್ರೆ ಅದು ಎಷ್ಟು ಡಬಲ್ ಆಗ್ಬೋದು. ಸೊ ಇದೇ ರೀತಿ ನಾನು ಪ್ಲ್ಯಾನ್ ಮಾಡಿದ್ದು ಗೈಸ್. ಇದು ನನ್ನ ಪ್ರಕಾರ ವರ್ತಲ್ಲ. ಸೊ ಅದೇ ಇನ್ವೆಸ್ಟ್ಮೆಂಟ್ನ ನನ್ನ ಕೇಳೋದಾದರೆ ಮ್ಯೂಚುವಲ್ ಫಂಡು ಅಥವಾ ಗೋಲ್ಡ್ ಬೀಸು ಅಥವಾ ಈ ಥರ ಸುಮಾರು ಮ್ಯೂಚುವಲ್ ಫಂಡ್ಸ್ ಇದೆ, ಸ್ಟಾಕ್ಸ್ ಇದೆ. ಸೊ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋದು ತುಂಬ ರಿಸ್ಕು. ಯಾಕೆ ಅಂದರೆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಒಂದು ಸ್ವಲ್ಪ 50-50 ರಿಸ್ಕು ಇರುತ್ತೆ, ಅಂದರೆ ಪ್ರಾಫಿಟ್ ಇರುತ್ತೆ, ಲಾಸು ಇರುತ್ತೆ. ಲೈಕ್ ಫುಲ್ಲು ಲಾಸ್ ಆಗೋ ಚಾನ್ಸಸ್ ಇರಲ್ಲ, ಬಟ್ ಪ್ರಾಫಿಟ್ ಬರ್ತದೆ ಅನ್ನೋದು ಗ್ಯಾರಂಟಿ ಇರಲ್ಲ. ಸೊ ಅದಕ್ಕೆ ನನ್ನ ಪ್ಲ್ಯಾನ್ ಏನು ಅಂದರೆ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿ. ಸೊ ಆದಷ್ಟು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, 1 lakh 2 lakh ಎಷ್ಟೋ ಅದೇನಾಗುತ್ತೆ, ಗ್ರೋ ಲೆವೆಲ್ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ 1 ಮಂತ್ಗೆ ನಿಮಗೆ
2 lakhs ಇನ್ವೆಸ್ಟ್ ಮಾಡೋದ್ರಿಂದ ಒಂದು 2000 ಪ್ರಾಫಿಟ್ ಬರ್ತಿದೆ ಅದರಲ್ಲಿ ಅಂದ್ರೂ ಒಂದು ನಿಮಗೂ ಒಂದು ಗ್ರಿಪ್ ಅನ್ನೋದೊಂದು ಇರುತ್ತೆ, ಏನೋ ಒಂದು ಇರುತ್ತೆ. ಲೈಕ್ ಅದು ಏನಾರ ನಿಮ್ಗೆ ಎಮರ್ಜೆನ್ಸಿ ಬಂದಾಗ ಅದ್ರಲ್ಲಿ ಒಂದು ಲಮ್ಸಮ್ ಅಮೌಂಟ್ ಎತ್ಕೊಂಡು ಖರ್ಚು ಮಾಡಿ ತಿರ್ಗಾ ಆ ಅಮೌಂಟ್ನ ಆದಷ್ಟು ಬೇಗ ಆ ಶೇರ್ಸ್ಗೆ ಆಗೋ ಥರ ಪ್ಲ್ಯಾನ್ ಮಾಡಿದ್ರೆ ಅದು ಗ್ರೋ ಆಯ್ತಾ ಇರುತ್ತೆ. ಸೊ ಆ್ಯಡ್ ಆನ್ ಮಾಡ್ಕೊತಾನು ಹೋಗ್ಬೋದು ನೀವು. ಸೊ ಇದು ನನ್ನ ಮೇಯ್ನು ಇದು ಗೈಸ್. ಸೊ ಮ್ಯೂಚುವಲ್ ಫಂಡ್ಸು ಅಷ್ಟು ರಿಸ್ಕ್ ಇಲ್ಲ, ಮತ್ತು 100% ಡೌನ್ಫಾಲ್ ಆಗುತ್ತೆ ಅನ್ನೋದು ಇರಲ್ಲ. ಸೊ ಇದರಲ್ಲಿ ರಿಸ್ಕ್ ಕಡಿಮೆ, ಬಟ್ ಗ್ರೋತು ಕಡಿಮೆ ಇದೆ. ಸೊ ರಿಸ್ಕ್ ಅಂತ ಬಂದಾಗ ಇದರಲ್ಲಿ ನಿಮಗೆ ಬರೋದೇ 20-25% ರಿಸ್ಕು ಗೈಸ್ ನನಗನ್ಸೋ ಪ್ರಕಾರ. ಯಾಕಂದ್ರೆ ನಾನು ಮ್ಯೂಚುವಲ್ ಫಂಡ್ಸಲ್ಲಿ ಮುಂಚೆ ಇನ್ವೆಸ್ಟ್ ಮಾಡಿದ್ದೆ, ಸೊ ಈಗ ಸದ್ಯಕ್ಕೆ ಯಾವುದೂ ಇಲ್ಲ. ಸೊ ಈ ರೀತಿ. ಸೊ ಮ್ಯೂಚುವಲ್ ಫಂಡ್ಸಲ್ಲಿ ನೀವು 1000 ರೂಪೀಸ್ ಹಾಕ್ತೀರಾ ಅಂದ್ರೂ ಲೈಕ್ ಅದು ನಿಮಗೆ ಝೀರೋ ಆಗೋ ಚಾನ್ಸಸ್ ಅಂತೂ ಇರಲ್ಲ. ಸೊ ಸ್ಟಾಕಲ್ಲೂ ಇರಲ್ಲ. ಸೊ ಸ್ಟಾಕಲ್ಲೂ ನೀವು ವೆರಿಫೈ ಮಾಡ್ಬಿಟ್ಟು ಹಾಕ್ಬೇಕಾಗುತ್ತೆ. ಯಾವುದೋ ಪೆನಿ ಅಥವಾ ಯಾವುದೋ ಸುಮ್ಮನೆ ಬ್ಲ್ಯಾಂಕಾಗಿ ₹1 ₹2 ಸ್ಟಾಕಿಗೆಲ್ಲ ಹಾಕಿದಾಗ ನಿಮ್ಮದು ಫುಲ್ಲು ಕಂಪ್ಲೀಟ್ ವಾಶ್ಔಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ನನ್ನ ಒಂದು ಗೈಡು ಗೈಸ್. ಸುಮ್ಮನೆ ಬ್ಲ್ಯಾಂಕಾಗೆಲ್ಲ ಹಾಕ್ಬೇಡಿ. ಸೊ ಸುಮ್ಮನೆ ಬ್ಲ್ಯಾಂಕಾಗಿ ಹಾಕಬೇಕು ಅಂದರೆ ಮ್ಯೂಚುವಲ್ ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ಮ್ಯೂಚುವಲ್ ಫಂಡ್ಸಲ್ಲೂ ತುಂಬ ICICI ಇದೆ, HDFC ಇದೆ. ಸೊ ಈ ರೀತಿ ಬ್ಯಾಂಕ್ HDFC ಇಸ್ ದ ನಂಬರ್ 1 ಅಂತ ಹೇಳ್ತಾರೆ. ಸೊ ತುಂಬ ಚೆನ್ನಾಗಿದೆ HDFC. 50 ಇದು ಮತ್ತು 100, 150 ಈ ಥರದ್ದೆಲ್ಲ ಇದೆ. ಸೊ ಆದಷ್ಟು ಇದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಆದಷ್ಟು ಸ್ಮಾಲ್ ಕಂಪ್ನೀಸ್ ಅಥವಾ ಬಿಗ್ ಕಂಪ್ನೀಸ್ ನೀವು ನೋಡಿ ಒಂದು ಸ್ವಲ್ಪ ರಿಸರ್ಚ್ ಮಾಡಿ. ಸೊ ನಾನು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ಬೋದು. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ, ಈ ಮ್ಯೂಚುವಲ್ ಫಂಡ್ಸು, ಈ ಥರ ಸ್ಟಾಕ್ ಮಾರ್ಕೆಟು ಅಥವಾ ಇನ್ನೇನಾದ್ರೆ ನಿಮ್ಗೆ ಏನಾರು ಬೇಕು ಅಂದರೆ ನನಗೆ ಎಷ್ಟು ಸಾಧ್ಯ ಇದೆ, ನಾನು ಎಷ್ಟು ಕಲ್ತಿದ್ದೀನೋ ಅಂದರೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಕಲ್ತಿದ್ದೀನಿ. ಸೊ ಅದನ್ನು ನಿಮಗೆ ತಿಳ್ಸೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಗೈಸ್, ಅದನ್ನೇ ಹೇಳ್ಕೊಂಡು ಕೂತ್ಕೊಂಡ್ರೆ. ಸೊ ನನ್ನ ಪ್ಲ್ಯಾನ್ ಇಷ್ಟೇ ಗೈಸ್. ಸೊ ನೀವು ಏನೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೂ ನೀವು ಯಾರಾದರೂ ಒಬ್ಬರು ಗೈಡ್ ಥರ ಲೈಕ್ ನಿಮ್ಮನ್ನ ಗೈಡ್ ಮಾಡೋರನ್ನ ರೆಸ್ಪೆಕ್ಟ್ ಮಾಡಿ. ಲೈಕ್ ಯಾರಾದರೂ ಒಂದು ಸ್ವಲ್ಪ ಸೀನಿಯರ್ಸ್ನ ಅಂದರೆ ಈ ಬಿಸ್ನೆಸ್ಸಲ್ಲಿ ಒಂದು ಸ್ವಲ್ಪ ನಿಮ್ಮ ಥರ ಪ್ಲ್ಯಾನ್ ಅಂದರೆ 100% ನಿಮ್ಮ ಥರ ಪ್ಲ್ಯಾನ್ ಅಂತಲ್ಲ, ಒಂದು 50-60% ನಿಮ್ಮ ಪ್ಲ್ಯಾನ್ ಮ್ಯಾಚ್ ಆಗ್ತಿದೆ ಅಂದಾಗ ಅವ್ರ ರೆಫರೆನ್ಸ್ ತಗೊಳ್ಳಿ. ಸೊ ಏನು ಮಾಡ್ಬೋದು, ಯಾವ ರೀತಿ ಮಾಡ್ಬೋದು, ಯಾವ ರೀತಿ ರನ್ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿ. ಸೊ ಸುಮ್ಮನೆ ಆತುರವಾಗಿ ಎಲ್ಲ ಇದು ಮಾಡ್ಕೊಂಡು ಹೋಗಬೇಡಿ. ಮತ್ತು ನನ್ನ ಇದು ಒಂದು ಇಂಟೆನ್ಷನ್ ಇನ್ನೊಂದು ಏನು ಹೇಳಬೇಕು ಅಂದರೆ ಗೈಸ್, ಸಿಂಪಲ್ಲಾಗಿ ನೀವು ಆನ್ಲೈನ್ ಆಫ್ಲೈನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದಾಗ ಸೊ ಯಾವುದಾದ್ರೂ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿ. ಸೊ ಆನ್ಲೈನಿಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಆನ್ಲೈನಲ್ಲೇ ಮಾಡಿ. ಲೈಕ್ ಒಂದು ಚಿಕ್ಕದಾಗಿ ಒಂದು ಗೋಡನ್ ಥರ ಮಾಡ್ಕೊಂಡು. ಆಫ್ಲೈನ್ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂದರೆ ಮೇನ್ ರೋಡಲ್ಲಿ ಇಟ್ಕೊಂಡು ಬರೀ ಆಫ್ಲೈನ್ ಟಾರ್ಗೆಟ್ ಮಾಡಿ. ಸೊ ಎರಡೂ ಮಾಡ್ತಾ ಇದ್ದೀರಾ ಅಂದರೆ ಎರಡು ಕಡೆನೂ 50-50 ಟಾರ್ಗೆಟ್ ಇಡಿ. ಸೊ ನಾನು ಆನ್ಲೈನಲ್ಲಿ ಫುಲ್ ಡೆವಲಪ್ ಆಗಿಬಿಡುತ್ತೆ, ಬೂಮ್ ಆಗಿಬಿಡುತ್ತೆ, ನಾನು 70% ಆನ್ಲೈನಿಗೆ ಟಾರ್ಗೆಟ್ ಮಾಡ್ತೀನಿ, 30% ಆಫ್ಲೈನಿಗೆ ಟಾರ್ಗೆಟ್ ಮಾಡ್ತೀನಿ ಅನ್ನೋದು ನನ್ನ ಪ್ರಕಾರ ಬರ್ತಲ್ಲ. ಲೈಕ್ ಅದೇನಾಗ್ಬಿಡುತ್ತೆ ಅಂದರೆ ಒಂದು ಸ್ವಲ್ಪ ವೇಸ್ಟ್ ಥರ ಹೋಗುತ್ತೆ. ಯಾಕಂದರೆ ಈ ಕಡೆ ಬಾಡಿಗೆನೂ ಕಟ್ಟಬೇಕು ಅಂಗಡಿದು. ಸೊ ನೋಡಿ ನಂದು ಆಲ್ಮೋಸ್ಟು ಒಂದು 50 ಮೀಟರ್ಸ್ ಒಳಗಡೆ ಆದಂಗೆ ಇಟ್ಟಿದ್ದೀನಿ ಅಂತಂದೆ. ಸೊ ಬಾಡಿಗೆನೂ ಕಟ್ತಾ ಇದ್ದೀನಿ. ಒಂದು ಸ್ವಲ್ಪ ಕಸ್ಟಮರ್ ವಾಕಿನೂ ಒಂದು ಸ್ವಲ್ಪ ಕಡಿಮೆ ಆಗಿದ್ದಾರೆ. ಯಾಕಂದರೆ ಇವಾಗ ಆಲ್ಮೋಸ್ಟು ಹಾಲಿಡೇಸ್ ಬರ್ತಿದೆ, ಸಮ್ಮರ್ ಹಾಲಿಡೇಸ್ ಅದೆಲ್ಲ ಸ್ಟಾರ್ಟ್ ಆಗ್ತಿದೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ವಿಲೇಜು, ಟೂರು ಅಂತ ಈ ಕಡೆ ಟ್ರಿಪ್ ಹೊಡೆಯೋ ಕಡೆ ನೋಡ್ತಾ ಇರ್ತಾರೆ. ಸೊ ನನ್ನ ಹತ್ರ ಆ ಥರ ಮೆಟೀರಿಯಲ್ಸ್ ಇಲ್ಲ. ಸೊ ಟ್ರಿಪ್ ಮೆಟೀರಿಯಲ್ಸು, ಫ್ಯಾನ್ಸಿ ಮೆಟೀರಿಯಲ್ಸ್ ಇಲ್ಲ. ಸೊ ಈ ರೀತಿ ಆದಾಗ ಏನಾಗುತ್ತೆ, ಒಂದು ಸ್ವಲ್ಪ ಡೌನ್ ಆಗುತ್ತೆ. ಸೊ ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡಿ ಗೈಸ್. ಸೊ ಇವತ್ತಿನ ವೀಡಿಯೋ ತುಂಬ ಇನ್ಫಾರ್ಮೇಟಿವ್ ಅಂತ ನನಗೆ ಅನ್ನಿಸ್ತಿದೆ, ಫೀಲ್ ಆಗ್ತಿದೆ. ಬಟ್ ನಿಮ್ಗೆ ಏನು ಅನ್ನಿಸ್ತೋ ನನಗೆ ಗೊತ್ತಿಲ್ಲ. ಸೊ ಏನಾರು ಇದ್ದರೆ ಕಮೆಂಟ್ ಹಾಕಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನಾದರೂ ಅಪ್ಡೇಟ್ ಬೇಕಾದರೆ ಕಮೆಂಟ್ ಹಾಕಿ. ಲೈಕ್ ಅದರಲ್ಲೂ ಮ್ಯೂಚುವಲ್ ಫಂಡ್ಸಲ್ಲಿ ಯಾವುದೇ ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತಲೂ ಬೇಕಾದರೆ ನಿಮ್ಮ ಹತ್ರ ಒಂದು ಡಿಸ್ಕಸ್ ಮಾಡ್ತೀನಿ ಒಂದು ವೀಡಿಯೋ. ಸೊ ನೋಡೋಣ, ನೆಕ್ಸ್ಟ್ ವೀಡಿಯೋ ಅದನ್ನೇ ಮಾಡೋಕ್ಕಾದ್ರೆ ಮಾಡೋಣ. ಬಟ್ ಕಮೆಂಟ್ ಹಾಕಿ ಗೈಸ್. ನೆಕ್ಸ್ಟ್ ವೀಡಿಯೋ ಅನ್ನೋದಕ್ಕಿಂತ ನನ್ನ ಪ್ರಕಾರ ವೆಡ್ನೆಸ್ಡೇ ಅಥವಾ ಥರ್ಸ್ಡೇ ಮಾಡೋಣ ಇದ್ರದ್ದು. ಸೊ ನೋಡೋಣ ಏನಾಗುತ್ತೆ ಅಂತ ಗೈಸ್. ಇವಾಗ ಒಂದು ಸಣ್ಣದಾಗಿ ಒಂದು ಹೇಳ್ಬಿಡ್ತೀನಿ ನೋಡಿ. ಸೊ ಫಸ್ಟ್ ಪಾಯಿಂಟ್ ನಾನು ಹೇಳಿದ್ದು ಇದು ಬಂದ್ಬಿಟ್ಟು ಆಫ್ಲೈನ್ ಆನ್ಲೈನ್ ಅಂತ. ಸೊ ಎರಡು ಕಡೆನೂ ಟಾರ್ಗೆಟ್ ಮಾಡೋದಾದರೆ ಎರಡು ಕಡೆನೂ ಈಕ್ವಲಾಗಿ ಟಾರ್ಗೆಟ್ ಮಾಡಿ. ಸೊ ಯಾವುದಾದ್ರೂ ಒಂದು ಬೂಮ್ ಆದ್ರೂ ಒಂದು ಸ್ವಲ್ಪ ಬೆನಿಫಿಟ್ ಇರುತ್ತೆ ನಿಮಗೆ. ಸೊ ಹಳ್ಳಕ್ಕೆ ಬೀಳಕ್ಕೆ ಹೋಗಬೇಡಿ ಆದಷ್ಟು. ಸೊ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಲೈಕ್ ನಿಮಗೆ ರೆಫರೆನ್ಸ್ ಇರೋರನ್ನ ಇಟ್ಕೊಳ್ಳಿ. ಲೈಕ್ ವೆಬ್ಸೈಟ್ ಮಾಡೋದ್ರಲ್ಲೂ ನೀವು ಇವಾಗ ನಾನು ಮಾಡಿದ ತಪ್ಪು, ವೆಬ್ಸೈಟ್ ನಾನೇ ಡೆವಲಪ್ ಮಾಡಿ ಸೊ ಚೆನ್ನಾಗಿದೆ ಅಂತ ನನಗೆ ನಾನೇ ಅಂದ್ಕೊಂಡೆ. ಬಟ್ ಒಂದಷ್ಟು ಜನ ಕಾಮನ್ ಪೀಪಲ್ನ ಕೇಳಿದಾಗ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಬಟ್ ಅದರಲ್ಲೇ ಒಂದು ಸ್ವಲ್ಪ ನಾಲೆಡ್ಜ್ ಇರೋರನ್ನ ಕೇಳಿದಾಗ ಇಲ್ಲ ಇದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕಿತ್ತು,
ಇದು ಒಂದು ಸ್ವಲ್ಪ ಅಟ್ರಾಕ್ಷನ್ ಕಡಿಮೆ ಆಯಿತು, ಜನರಿಗೆ ಅಟ್ರಾಕ್ಟ್ ಮಾಡೋದೊಂದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಒಂದು ಸ್ವಲ್ಪ ರಿವ್ಯೂಗಳು ಅಂದರೆ ರಿವ್ಯೂ ಒಂದು 2-3 ರಿವ್ಯೂ ಸಿಕ್ತು. ಸೊ ಅದ್ರ ಮೇಲೆ ಒಂದು ಸ್ವಲ್ಪ ಬೇಜಾರಾಯಿತು. ಸೊ ಅದಾದಮೇಲೆ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ನಿಮ್ದು ಎಷ್ಟೇ ಇರಲಿ, 1 ಲ್ಯಾಕಿಂದ ಹಿಡಿದು 1 ಕೋಟಿ 10 ಕೋಟಿ 20 ಕೋಟಿ ಎಷ್ಟಾದರೂ ಇರಲಿ ಇನ್ವೆಸ್ಟ್ಮೆಂಟು, ಅದರಲ್ಲಿ ನನ್ನ ಒಂದು ಪರ್ಸ್ನಲ್ ಇದೇನು ಅಂದರೆ ಒಂದು 20-30% ಆದಷ್ಟು ರಿಸರ್ವ್ ಮಾಡೋಕ್ಕೆ ಟ್ರೈ ಮಾಡಿ ಗೈಸ್. ಸೊ ರಿಸರ್ವ್ ಮಾಡಿಬಿಟ್ಟು ಮ್ಯೂಚುವಲ್ ಫಂಡ್ಸಲ್ಲಿ ಹಾಕಿದ್ರೆ ಅದು ಗ್ರೋತಲ್ಲಿರುತ್ತೆ. ಸೊ ನಿಮ್ಮ ಬಿಸ್ನೆಸ್ ಒಂದು ಸ್ವಲ್ಪ ಡೌನ್ಫಾಲ್ ಆದ್ರೂ ಅದು ಗ್ರೋತಲ್ಲಿರುತ್ತೆ. ಅದರಿಂದ ಎತ್ಕೊಂಡು ಒಂದು ಸ್ವಲ್ಪ ಅಮೌಂಟ್ನ ನೀವು ಶಫಲ್ ಮಾಡ್ಕೊಂಡು ಲೈಕ್ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಸೊ ಇಫ್ ಇನ್ ಕೇಸ್ ಆ ಥರ ಫುಲ್ಲು ಝೀರೋ ಆಗೋದ್ರೂ ಮ್ಯೂಚುವಲ್ ಫಂಡ್ಸಲ್ಲಿ, ಸೊ ಇದು ಬೂಮ್ ಆದಾಗ ಆದಷ್ಟು ನಿಮ್ಮ ಪರ್ಸ್ನಲ್ ಯೂಸ್ನೆಲ್ಲ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿ, ಮತ್ತು ಬಿಸ್ನೆಸ್ಗೆ ಹಾಕೋದ್ರಲ್ಲೂ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿ, ಅದಕ್ಕೆ ಎಷ್ಟು ಆ್ಯಡ್ ಆನ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೋ ಅಷ್ಟು ಆ್ಯಡ್ ಆನ್ ಮಾಡ್ಕೊಳ್ಳಿ. ಸೊ ಇಫ್ ಇನ್ ಕೇಸು ಡೇ 1ಇಂದನೇ ಬಿಸ್ನೆಸ್ಸು ಸೂಪರ್ ಡೂಪರ್ ಹಿಟ್ಟಾಗಿ 100 days ಸೂಪರ್ ಡೂಪರ್ ಹಿಟ್ ಥರ ಒಂದೇ ಗ್ರಾಫ್ ಎಲ್ಲ ಇದ್ರೂ ಪರವಾಗಿಲ್ಲ ಗೈಸ್. ಆದ್ರೂ ಒಂದು ಹೇಳ್ತೀನಿ, ಬಿಸ್ನೆಸ್ಸಲ್ಲಿ ಏಳು ಬೀಳು ಇಲ್ಲ ಇದ್ದಿದ್ದೆ. ಸೊ ಒಂದು ಸತಿ ಗ್ರಾಫ್ ಎದ್ದೇಳ್ತೈತೆ ಅಂದರೆ ಯಾವುದೇ ಕಾರಣಕ್ಕೂ ಗ್ರಾಫ್ ಒಂದೇ ಥರ ಅಲ್ಲ. ಸೊ ಯಾವುದೇ ಬಿಸ್ನೆಸ್ ಮೆನ್ನ ಕೇಳಿ, ಸೊ ಅವ್ರದ್ದು ಸ್ಟಾರ್ಟಿಂಗ್ ಡೇ 1ಇಂದ ಯಾವ ರೀತಿ ಗ್ರಾಫ್ ಗ್ರೋವಲ್ಲಿರುತ್ತೋ ಒಂದೇ ಲೈನಲ್ಲಿ ಗ್ರೋತಲ್ಲಿ ಇರಲ್ಲ ಗೈಸ್, ಏಳು ಬೀಳು ಎಲ್ಲ ಇದ್ದೇ ಇರುತ್ತೆ. ಸೊ ಹಂಗಾಗಿ ನೀವು ಗ್ರೋತಲ್ಲಿ ಇದ್ರೂ ನಿಮ್ದೊಂದು ಇನ್ವೆಸ್ಟ್ಮೆಂಟು ಅಂತ ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಹೋಗಿ, ಲೈಕ್ ಒಂದು ಏನಂದರೆ ಗೈಸ್, ಅದೊಂದು ನಿಮಗೆ ಒಂದು ಬ್ಯಾಕ್ ಬೋನ್ ಥರ ಇರುತ್ತೆ ಒಂದು ಬಿಸ್ನೆಸ್ಗಾಗಲಿ ಏನಾದರೂ ಆಗಲಿ. ಒಂಚೂರು ಬಿಸ್ನೆಸ್ಸು ಡೌನ್ಫಾಲ್ ಐತೈತೆ ಅಂದಾಗ ಅದು ಸಪೋರ್ಟ್ ಕೊಡುತ್ತೆ. ಓಕೆ, ನಾನು ಇದ್ದೀನಿ, ಧೈರ್ಯ ಕಳ್ಕೋಬೇಡ, ಸೊ ಕುಗ್ಬೇಡ, ತಗೋ ನನ್ನ ಯೂಸ್ ಮಾಡು, ನಾನು ಇದ್ದೀನಿ ಅಂತ ಒಂದು ಧೈರ್ಯ ತುಂಬುತ್ತೆ. ನೀವು ಅದನ್ನು ರಿಸರ್ವ್ ಇಟ್ಟಿರ ಅಂದಾಗ ಬ್ಯಾಕ್ ಬೋನೇ ಇಲ್ದಿರೋ ಥರ ಆಗೋಗುತ್ತೆ ಬಿಸ್ನೆಸ್ಗೆ. ಲೈಕ್ ಏನೂ ಇಲ್ಲ, ಲೈಕ್ ಬಿಸ್ನೆಸ್ಸು ಸುಮ್ಮನೆ ಒಂದೇ ಸ್ಟ್ರೆಚ್ಚಲ್ಲಿ ಹೋಗ್ತಿದೆ, ಯಾರ್ದು ಗಿಪೋರ್ಟ್ ಏನೂ ಇರಲ್ಲ ಅಂದಾಗ ಆಗೋಗುತ್ತೆ. ಸೊ ಈ ರೀತಿ ಆಗೋದಕ್ಕಿಂತ ಗೈಸ್ ಆದಷ್ಟು ರಿಸರ್ವ್ ಮಾಡಿ ಅಮೌಂಟ್ನ. ಸೊ ರಿಸರ್ವ್ ಮಾಡೋ ಅಮೌಂಟು ಬೇರೆ ಯಾರಿಗೋ ಯೂಸ್ಫುಲ್ ಆಗುತ್ತೆ ಅನ್ನೋದೆಲ್ಲ ಏನಿಲ್ಲ. ಸೊ ನಿಮಗೆ 100% ನಿಮಗೆ ಯೂಸ್ಫುಲ್ ಆಗುತ್ತದು. ಸೊ ಆದಷ್ಟು ಮ್ಯೂಚುವಲ್ ಫಂಡ್ಸಿಗೆ ಇನ್ವೆಸ್ಟ್ ಮಾಡಿ ಅಥವಾ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಗೈಸ್. ಸೊ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಅನ್ನೋದಕ್ಕಿಂತ ನಿಮಗೆ ಡೈರೆಕ್ಟು ಗೋಲ್ಡ್ ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ಇದೆಲ್ಲ ಕಳೆಯುತ್ತೆ, ಲೈಕ್ ಮೇಕಿಂಗ್ ಚಾರ್ಜಸ್ಸು, ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಎಲ್ಲ ಕಳೆದು ನೀವು ಇಫ್ ಇನ್ ಕೇಸ್ ಒಂದು 2 monthsಗೆ ಸೇಲ್ ಮಾಡಬೇಕು ಅಂದ್ರೂ ನೀವು ತಗೊಂಡಿರೋದ್ರಲ್ಲಿ 80% ಅಮೌಂಟ್ ಅಷ್ಟೇ ಬರುತ್ತೆ ಅಂತ ಕೆಲವೊಬ್ರು ಥಿಂಕ್ ಮಾಡ್ತೀರಾ. ಸೊ ಇದೆಲ್ಲ ದೂರ ಇಡಿ, ಲೈಕ್ ಆನ್ಲೈನಲ್ಲೇ ಡಿಜಿಟಲ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಗೈಸ್. ಸಿಂಪಲ್ಲು, ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಸೊ ಜಾರ್ ಆ್ಯಪು ತುಂಬ ಫೇಮಸ್ ಆಗಿದೆ ಇತ್ತೀಚೆಗೆ. ಸೊ ಜಾರ್ ಆ್ಯಪಲ್ಲಿ ಇನ್ವೆಸ್ಟ್ ಮಾಡಿ. ನನ್ನ ಕೇಳೋದಾದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಬೇಕು ಅಂದರೆ ನ್ಯಾವಿ. ಸೊ ಸಿಂಪಲಾಗಿ ಒಂದು ಹೇಳ್ತೀನಿ ನೋಡಿ ಗೈಸ್, ನ್ಯಾವಿಗೂ ಮತ್ತು ಜಾರ್ ಆ್ಯಪ್ಗೂ ಇರೋ ಡಿಫ್ರೆನ್ಸ್ ಇಷ್ಟೇ. ಸೊ ನ್ಯಾವಿ ಬಂದು ಜಾಸ್ತಿ ಪ್ರಮೋಷನ್ ಮಾಡಿಲ್ಲ, ಜಾಸ್ತಿ ದುಡ್ಡು ಇನ್ವೆಸ್ಟ್ಮೆಂಟ್ ಅಂದರೆ ಪ್ರಮೋಷನ್ಗೆ ಇನ್ವೆಸ್ಟ್ ಮಾಡಿಲ್ಲ. ಸೊ ಹಂಗಾಗಿ ಅವ್ರದ್ದೊಂದು ಸ್ವಲ್ಪ ಕಡಿಮೆ ಇದಿದೆ, ಚಾರ್ಜಸ್ ಇದೆ, ಎಲ್ಲ ಒಂದು ಸ್ವಲ್ಪ ಕಡಿಮೆ ಅಂತ ನನಗೆ ಫೀಲ್ ಆಗಿದೆ. ಸೊ ಜಾರ್ ಆ್ಯಪ್ ಬಂದು ತುಂಬ ಕಡೆ ಪ್ರಮೋಷನ್ಸ್ ಮಾಡಿದ್ದಾರೆ, ತುಂಬ ಒಳ್ಳೊಳ್ಳೆ ಸೆಲೆಬ್ರಿಟಿನೆಲ್ಲ ಇಟ್ಕೊಂಡು ಪ್ರಮೋಷನ್ಸ್ ಎಲ್ಲ ಮಾಡಿದ್ದಾರೆ, ಮತ್ತು ದೊಡ್ಡ ರಿಯಾಲಿಟಿ ಶೋಗಳಲ್ಲೆಲ್ಲ ಪ್ರಮೋಷನ್ಸ್ ಮಾಡಿದ್ದಾರೆ. ಸೊ ಇದರಿಂದಾಗಿ ಒಂದು ಸ್ವಲ್ಪ ಅವ್ರದ್ದು ಚಾರ್ಜಸ್ ಜಾಸ್ತಿ. ಸೊ ಇದೇ ಬಿಸ್ನೆಸ್ ಸ್ಟ್ರಾಟಜಿ ಗೈಸ್. ಸೊ ನೀವು ಜಾಸ್ತಿ ಪ್ರಮೋಷನ್ಗೆ ಹೋದ್ರೂ ಕೂಡ ಅದನ್ನು ಕಸ್ಟಮರ್ಸ್ ಅಂದರೆ ಯಾರ್ಯಾರೆಲ್ಲ ವ್ಯೂವರ್ಸು ಯೂಸರ್ಸು ಇರ್ತಾರೋ ಅವ್ರ ಮೇಲೆ ಹಾಕ್ತಾರೆ. ಸೊ ನೀವೇನೂ ಮಾಡಿಲ್ಲ ಅಂದ್ರೂ ಅದನ್ನು ಕೂಡ ವ್ಯೂವರ್ಸ್ಗೆ ಬೆನಿಫಿಟ್ಸ್ ಆಗಿ ಕೊಡ್ತಾರೆ. ಇದೇ ಉದ್ದೇಶ. ನ್ಯಾವಿ NAVI ನ್ಯಾವಿ ಅಂತ ಗೈಸ್. ಸೊ ಇದರಲ್ಲಿ 10 rupees, ಇವೆರಡು ಆ್ಯಪಲ್ಲೂ 10 rupees ಮತ್ತು 50 rupees ಡೈಲಿ ಸಿಪ್ ಥರ ಏನೋ ಮಾಡ್ಬೋದು. ಲೈಕ್ 10 rupees ಇಡಿ, ಆಲ್ಮೋಸ್ಟು ನಿಮ್ಗೆ ಏನಾರು ಅರ್ನಿಂಗ್ಸ್ ಚೆನ್ನಾಗಿದೆ, ನಾನು ಮಾಡ್ಬೋದು, 50 rupees 100 rupees ಎಲ್ಲ ಇಡ್ಬೋದು ಅಂದರೆ ನಿಮ್ಮ ಖುಷಿ ಇಡಿ, ಅದು ಯಾವುದೇ ಕಾರಣಕ್ಕೂ ಲಾಸ್ ಆಗೋಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಡೇ ಟು ಡೇ ನಿಮ್ಮದು ಗ್ರೋತ್ ಇರುತ್ತೆ. ಲೈಕ್ ನೀವು ಅಟ್ಲೀಸ್ಟ್ ಇದನ್ನು ಸ್ಟಾರ್ಟ್ ಮಾಡಿದ್ರೆ ಮಿನಿಮಮ್ 3 months ಅಮೌಂಟ್ನ ಮುಟ್ಬೇಡಿ. ಆ ಅಮೌಂಟು ಹೋಗೋದನ್ನು ಅಂದರೆ ಡೈಲಿ ಸಿಗ್ತಾರೆ ಅದರಲ್ಲಿ ಇನ್ವೆಸ್ಟ್ ಆಗೋದನ್ನು ಸ್ಟಾಪ್ ಮಾಡಬೇಡಿ. ಸೊ ಆದಷ್ಟು 3 monthsಯಿಂದ 6 monthsಗೆ ವೆಯ್ಟ್ ಮಾಡಿ. ಸೊ ಆವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಅದರಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡುತ್ತೆ, ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ, ಎಷ್ಟು ಗ್ರೋತ್ ಆಗಿದೆ, ಎಷ್ಟು ಅಮೌಂಟ್ ಪ್ರಾಫಿಟ್ ಬಂದಿದೆ, ಎಷ್ಟು ಅಮೌಂಟಲ್ಲಿ ಇದೆ, ಯಾವ ರೀತಿ ಗ್ರಾಫ್ ಹೋಗಿದೆ, ನಿಮ್ಮ ಪೋರ್ಟ್ಫೋಲಿಯೋ ಯಾವ ಥರ ಇದೆ, ಈ ರೀತಿ ಕಂಪ್ಲೀಟಾಗಿ ತೋರಿಸುತ್ತೆ 2 ಆ್ಯಪಲ್ಲೂ. ಸೊ ನನಗೆ ಇತ್ತೀಚೆಗೆ ಬಂದಿದ್ದ ನ್ಯೂಸ್ ಪ್ರಕಾರ, ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ, ಬಟ್ ಆದ್ರೂ ಒಂದು ಹೇಳ್ತೀನಿ, ಲೈಕ್ ಜಾರ್ ಆ್ಯಪಲ್ಲೇನೋ ಇತ್ತೀಚೆಗೆ ಲೈಕ್ ಮಿನಿಮಮ್ 50 rupees ಅಂತ ಏನೋ ಇದೆ ಪೇ ಮಾಡೋದು. ಸೊ ಹುಷಾರಾಗಿ ನೋಡ್ಕೊಂಡು ಡೈಲಿ ಪೇ ಕೊಡಿ. ಸೊ ಇದು ಯಾವುದೇ ರೀತಿ ಫ್ರಾಡ್ ಅಲ್ಲ ಆಲ್ಮೋಸ್ಟು. ಮತ್ತು ಜಾರ್ ಆ್ಯಪ್ ಮೇಲೆ ಒಂದು ಸ್ವಲ್ಪ ಕೇಸಸ್ ನಡೀತಿದೆ ಗೈಸ್. ಇವಾಗ ಒಂದು 2 days ಬ್ಯಾಕಿಂದ ಅದೊಂದು ನ್ಯೂಸ್ ಬಿದ್ದಿದೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ
ಜಾಗ್ರತೆಯಿಂದ ವಿಚಾರಿಸಿ ಇನ್ವೆಸ್ಟ್ ಮಾಡಿ. ಸೊ ನಾನು ಹೇಳಿದೆ ಅಂತ ಇನ್ವೆಸ್ಟ್ ಮಾಡೋದಕ್ಕಿಂತ ನೀವೇ ಖುದ್ದಾಗಿ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೂ ಒಂದು ಗ್ಯಾರಂಟಿ ಅನ್ನೋದೊಂದು ಇರುತ್ತೆ, ನಿಮಗೂ ಎಲ್ಲ ಒಂದು ಸ್ವಲ್ಪ ಕನ್ಫರ್ಮೇಷನ್ ಸಿಕ್ಕಿದ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಗೈಸ್ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಥವಾ ಇರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನನಗಂತೂ ಚೆನ್ನಾಗಿ ಇನ್ಫಾರ್ಮೇಷನ್ಗಳು ಕೊಟ್ಟಿದ್ದೀನಿ ಅಂತ ನನಗೂ ಅನ್ನಿಸ್ತಿದೆ. ಸೊ ನೋಡೋಣ ಗೈಸ್ ಈ ವಿಡಿಯೋ ಯಾವ ಥರ ಪಾಪಪ್ ಆಗುತ್ತೆ ಅಥವಾ ವ್ಯೂಸ್ ಹೋಗುತ್ತೆ ನೋಡೋಣ. ಆಲ್ಮೋಸ್ಟ್ 2 to 3 days ಆಯಿತು ನಂದು ಆಲ್ಮೋಸ್ಟ್ 250 ಕ್ರಾಸ್ ಆಗಿ. ಸೊ ಆಲ್ಮೋಸ್ಟ್ ನನ್ನ ವೀಡಿಯೋ ಎಲ್ಲ 300 ಕ್ರಾಸ್ ಆಗ್ತಿತ್ತು. ಸೊ ಇವಾಗ ಒಂದು ಸ್ವಲ್ಪ ಬೇಜಾರಾಗ್ತಿದೆ. ಸೊ 250ನೇ ಕ್ರಾಸ್ ಆಗೋದು ಒಂದು ಸ್ವಲ್ಪ ಕಷ್ಟ ಆಗಿದೆ. ಓಕೆ ನೋಡಿ ಗೈಸ್, ಬಿಸ್ನೆಸ್ ಅಂದ್ರೂ ಇದು ಎರಡೂ ಒಂದೇ. ಸೊ ಗ್ರೋತ್ ಒಂದೇ ಥರ ಇರಲ್ಲ, ಒಂದು ಸ್ವಲ್ಪ ಏಳು ಬೀಳು ಇದ್ದೇ ಇರುತ್ತೆ. ಸೊ ಇದೇ ಉದ್ದೇಶಕ್ಕೆ ನಾನು ಹೇಳಿದ್ದು ಆದಷ್ಟು ಅಮೌಂಟ್ನ ರಿಸರ್ವ್ ಮಾಡಿ ಅಂತ. ಗೈಸ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ತುಂಬ ಲೆಂತಿ ಆಯಿತು, ಆಲ್ಮೋಸ್ಟ್ 25 minutes ಹತ್ತತ್ರ ಕ್ರಾಸ್ ಆಗ್ತಿದೆ. ಸೊ ಗೈಸ್ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ. ಲವ್ ಯು, ಟೇಕ್ ಕೇರ್, ಬಾಯ್.